ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗ್ರೀಷ್ಮಾ ಬಿಯನ್. ಇವತ್ತು ನಮ್ಮಮ್ಮ ಈಸಿಯಾಗಿ ಟೊಮೊಟೊ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಬಾಣಲಿ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಅದಕ್ಕೆ ನಾನು ರೀಫಂಡ್ ಆಯಿಲ್ನ ಹಾಕ್ಕೋತಾ ಇದ್ದೀನಿ. ರೈಸ್ ಬ್ರಾನ್ ಆಯಿಲ್, ರೀಫಂಡ್ ಆಯಿಲ್, ನಿಮ್ಮ ಮನೆಯಲ್ಲಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಕಾಯಕ್ಕೆ ಬಿಟ್ಬಿಡೋಣ. ಈಗ ಫ್ರೆಂಡ್ಸ್, ಈಗ ಎಣ್ಣೆ ಕಾಯ್ತಾ ಇದೆ, ಕಾದಿದೆ. ಅದಕ್ಕೆ ಈಗ ನಾನು ಸಾಸಿವೆ ಹಾಕೋತಾ ಇದ್ದೀನಿ. ಹಾಗೆ ಬೇಳೆ, ಹಾಗೆ ಹಾಕಿ ಸ್ವಲ್ಪ ಕೈ ಆಡ್ಕೊಳ್ತೀನಿ. ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ನೀಟಾಗಿ ಕೈ ಆಡ್ಕೋಬೇಕು. ನೋಡಿ, ಇಲ್ಲಿ ಚಟ ಚಟ ಪಟ 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 ಅಂದ್ಕೊಂಡು ಆಲ್ರೆಡಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬಂದುಬಿಟ್ಟು. ಸೊ ಅದಕ್ಕೆ ಈಗ ನಾನು ಕರಿಬೇವು, ಎರಡು ಹಸಿಮೆಣಸನ್ನ ಆ್ಯಡ್ ಮಾಡಿಕೊಂಡು ಹುರ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಪ್ಪ, ಎಲ್ಲ ಹೆಣ್ಮಕ್ಳಿಗೂ ಈ ಥರ ಸುಡೋದು, ಸುರಿಸ್ಕೊಳ್ಳೋದು ಇದೆಲ್ಲ ಕಾಮನ್ ಆಗಿ ಹೋಗ್ಬಿಟ್ಟಿರುತ್ತಲ್ಲ. ನೋಡಿ, ಈಗ ಅದು ಆಯಿತು. ಈ ಕಲರ್ ಬಂದಮೇಲೆ ನಾನು ಟೊಮೆಟೊ ಆ್ಯಡ್ ಮಾಡ್ತೀನಿ. ಟೊಮೆಟೊನ ಆ್ಯಡ್ ಮಾಡಿಕೊಂಡು ಈ ಥರ ನೀಟಾಗಿ ಕೈ ಆಡಿಕೊಂಡು, ಸೊ ಸ್ವಲ್ಪ ಉರಿ ದೊಡ್ಡ ಇಟ್ಕೊಂಡಿದೆ. ಇದನ್ನು ನೀಟಾಗಿ ಕೈ ಆಡ್ಕೊಂಡು ಏನು ಮಾಡಬೇಕು ಅಂದರೆ, ಟೊಮೆಟೊ ಮೆಚ್ಚಗೆ ಬೇಯಬೇಕಲ್ವ. ಸೊ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀವಿ ಅಂದರೆ ಟೊಮೆಟೊ ನೀಟಾಗಿ ಬೇಯಬೇಕು. ಸೊ ಅದಕ್ಕೆ ನಾನೀಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ಸೊ ಉಪ್ಪನ್ನು ಆ್ಯಡ್ ಮಾಡಿ ಈ ಥರ ಲಿಡ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಅದು ನೀಟಾಗಿ ಕರ್ಗಿ ಪಾಯಸ ಥರ ಆಗಿರುತ್ತೆ. ಸೊ ಆವಾಗ ನೋಡಿ ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸ್ತೀನಿ. ನೋಡಿ, ಇಲ್ಲಿ ಈ ಥರ ಕೊತ 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 ಅಂತ ಕುದೀತಾ ಇದೆ. ಸೊ ಹಬೆ ಬರ್ತಾ ಇದೆ ಫ್ರೆಂಡ್ಸ್. ಇದು ಇನ್ನೂ ಒಂದು 5 ನಿಮಿಷ ಆಗಬೇಕು. ಸೊ ಅದಾದಮೇಲೆ ಏನೇನು ಪೌಡರ್ ಹಾಕಿದ್ರೆ ದಿಢೀರಂತ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ. ಈ ಕಡೆ ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಗೊಜ್ಜು ಮಾಡ್ಕೋಬೋದು. ಅರ್ಜೆಂಟಿಗೆ ಆಗುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ನಾನು ಮಾಡೋ ಗೊಜ್ಜು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ನೀವು ಒಂದ್ಸರಿ ಟ್ರೈ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಅಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ಹೇಳಿದೆ ಅಲ್ವಾ, ಫುಲ್ಲು ಪೇಸ್ಟ್ ಥರ ಚೆನ್ನಾಗಿ ಆಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಹಿಂಗು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಕೈ ಆಡ್ಕೊಂಡ್ಬಿಡೋಣ. ಈಗ ನೋಡಿ, ಇಲ್ಲಿ ಕೊತ ಕೊತ ಅಂತ ಕುದೀತಾ ಇದೆ. ಅದಕ್ಕೆ ಈಗ ನಾನು ಮನೆಯಲ್ಲೇ ಮಾಡಿರುವಂಥ ತಿಳಿ ಸಾರಿನ ಪೌಡರ್, ಅಂದರೆ ರಸಂ ಪೌಡರ್, ಸಾರಿನ ಪುಡಿ ಅಂತ ಹೇಳ್ತೀವಿ ನಾವು, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ನಮ್ಮ ಅಪ್ಪ ಅಮ್ಮನೇ ನನಗೆ ಮಾಡಿಕೊಡ್ತಾರೆ ಮೀನ್ಸ್ ಅವರು ಒಂದು 40-45 ವರ್ಷದಿಂದ ಇದೇ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸಾರಿನ ಪುಡಿ, ಸಾಂಬಾರು ಪುಡಿ, ಬಿಸಿಬೇಳೆಬಾತ್ ಪುಡಿ, ಚಟ್ನಿ ಪುಡಿಗಳು ಎಲ್ಲ ಪುಡಿನೂ ಅವರು ಮಾಡಿಬಿಟ್ಟು ವ್ಯಾಪಾರ ಮಾಡ್ತಾರೆ. ಸೊ ಹಾಗಾಗಿ ನಾನು ನಮ್ಮ ಅಪ್ಪ ಅಮ್ಮನ ಮನೆಯಿಂದನೇ ತೊಗೊಂಡು ಬಂದುಬಿಡ್ತೀನಿ ಸಾರಿನ ಪುಡಿ, ಸಾಂಬಾರು ಪುಡಿನ. ಕೆಲವೊಂದು ಸರಿ ನಾನು ಹುರಿದು ಹಾಕ್ಕೋತೀನಿ ಸಾಂಬಾರಿಗೆ. ಆದರೆ ಇದು ಸಾರಿನ ಪುಡಿ, ಅಮ್ಮ ಅಪ್ಪ ಮಾಡಿರೋಂಥ ಸಾರಿನ ಪುಡಿ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಒಂದು ಸರಿ ಹೇಳಿ, ಕಾಮೆಂಟ್ ಮಾಡಿ, ನಾನು ಅವ್ರ ನಂಬರ್ನ ಕೊಡ್ತೀನಿ. ನೀವು ತೊಗೊಳ್ಬೋದು, ಶಿವಮೊಗ್ಗದಲ್ಲಿ ಅವ್ರು ಮಾಡೋದು. ಸೊ ನೀವು ತೊಗೋಬೋದು. ನೋಡಿ, ಇಲ್ಲಿ ಈಗ ಇದಕ್ಕೆ ಇನ್ನೊಂದು ಐಟಮ್ನ ಆ್ಯಡ್ ಮಾಡಬೇಕು. ಇದೊಂಚೂರು ಆಗಬೇಕು. ಅದಾಗಿದ ತಕ್ಷಣ ಇನ್ನೊಂದು ಐಟಮ್ನ ಆ್ಯಡ್ ಮಾಡಿಬಿಟ್ಟು ಫೈನಲಿ ಟೊಮೆಟೊ ಗೊಜ್ಜು ರೆಡಿ ಆಗೇ ಬಿಡುತ್ತೆ. ನಾನಿಲ್ಲಿ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಎಲ್ಲ ಅಡುಗೆಗೂ ಆಲ್ಮೋಸ್ಟ್ ಒಂಚೂರಾದರೂ ಬೆಲ್ಲ ಹಾಕ್ತೀವಿ. ಯಾಕೆಂದರೆ ನಮಗೆ ಅದು ಸೌಳು ಅನಿಸುತ್ತೆ, ಅದು ಆಗಬಾರ್ದು ಅಂತ. ಸೌಳಾದರೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಚೂರು ಬೆಲ್ಲ ಆ್ಯಡ್ ಮಾಡ್ತೀವಿ ಪ್ರತಿಯೊಂದು ಅಡುಗೆನೂ. ಸೊ ನಾನು ಬೆಲ್ಲ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕೈ ಆಡಿಕೊಂಡು ಇನ್ನೂ ಒಂದು 5 ನಿಮಿಷ ಕುದ್ರೆ ಗೊಜ್ಜು ರೆಡಿ ಆಯಿತು. ನೋಡಿ, ಈ ಕಡೆ ಅನ್ನಕ್ಕೂ ಇಟ್ಕೊಂಡಿದ್ದೀನಿ, ಅನ್ನನೂ ಆಯಿತು, ಅನ್ನ ಆಯಿತು, ಈ ಕಡೆ ಗೊಜ್ಜಾಯಿತು. ಸೊ ಇದಕ್ಕೆ ಒಂಚೂರು ಉಪ್ಪಬೇಕನ್ಸುತ್ತೆ. ನಾನು ಟೇಸ್ಟ್ ಮಾಡಿಬಿಟ್ಟು ಉಪ್ಪನ್ನ ಅಡ್ಜಸ್ಟ್ ಮಾಡ್ತೀನಿ. ಈಗ ಉಪ್ಪನ್ನ ಹಾಕ್ತಾಯಿದ್ದೀನಿ. ಈಗ ಇದು ಒಂಚೂರು ಇಲ್ಲೆಲ್ಲ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ನೋಡಿ. ಆಲ್ರೆಡಿ ಇನ್ನೂ ಒಂಚೂರು ಬಿಡುತ್ತೆ. ಸೊ ಅಲ್ಲಿ ತನಕ ನಾವು ಕುದಿಸ್ಕೊಂಡ್ಬಿಟ್ರೆ, ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅನ್ಕೋತೀನಿ, ಎಣ್ಣೆ ಎಲ್ಲ ಬಿಟ್ಕೊಂಡು ಗೊಜ್ಜು ಕುದೀತಾ ಇದೆ. ಸೊ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಒಂದು 2-3 ದಿನ ಆರಾಮ್ಸೆ ಇಟ್ಕೋಬೋದು. ಇನ್ ಕೇಸ್ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡ್ರೆ, ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವಾರ ತನಕ ಇಟ್ಕೋಬೋದು. ಇಲ್ಲ ಅಂದರೆ ಫ್ರೆಶ್ ಆಗಬೇಕು ಅಂತಂದರೆ ಆವಾಗಲೇ 1-2 ಟೊಮೆಟೊ ಹೆಚ್ಚಿ ತಕ್ಷಣನೇ ಮಾಡ್ಕೋಬೋದು. ದೊಡ್ಡ ವಿಷಯನೇ ಅಲ್ಲ ಇದು. ಅಲ್ಲದೆ ಹೋದ್ರೂ ನಮಗೆ ಅಷ್ಟು ಟೈಮ್ ಇಲ್ಲ ಅಂತನ್ನೋರು
ಮಾಡಿಟ್ಕೊಂಡು ಒಂದು ಡಬ್ಬಿಲಿ ಹಾಕಿಟ್ಕೊಂಡ್ರೆ ಅವಾಗವಾಗ ಬಿಸಿ ಮಾಡಿಕೊಂಡ್ರೆ ಫ್ರೆಶ್ ಆಗಿರುತ್ತೆ. ಬಿಸಿ ಅನ್ನದ ಜೊತೆ ಟೊಮೆಟೊ ಗೊಜ್ಜು ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಹೇಗಿತ್ತು ಟೇಸ್ಟು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಅನ್ನ, ಟೊಮೆಟೊ ಗೊಜ್ಜು ಹಾಗೂ ನೆಲ್ಲಿಕಾಯಿ, ಇಡೀ ನೆಲ್ಲಿಕಾಯಿ, ಉಪ್ಪಿನಕಾಯಿ ಹಾಗೂ ಒಂದು ಹಪ್ಪಳ ತೊಗೊಂಡಿದ್ದೀನಿ. ಸೊ ಇದು ಗೊಜ್ಜು ಹೇಗಾಗುತ್ತೆ ನಿಮಗೆ ಅಂದರೆ, ಕಲಿಸ್ಕೊಂಡಾಗ ಸೇಮ್ ಪುಳಿಯೋಗರೆ ಗೊಜ್ಜಿನ ಟೇಸ್ಟ್ ಕೊಡುತ್ತೆ. ನೀವು ಬೇಕಾದರೆ ಒಂದ್ಸರಿ ಟ್ರೈ ಮಾಡಿಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಅಲ್ಲೇ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ, ಈಗ ನಾನು ಊಟ ಮಾಡಿಬಿಟ್ಟು ತೋರಿಸ್ತೀನಿ. ಯಾರು ನಿಂತ್ಕೊಂಡು ಊಟ ಮಾಡಬೇಡಿ. ನಾನಿವತ್ತು ವಿಡಿಯೋ ತೋರಿಸೋದಕ್ಕೋಸ್ಕರ ನಿಂತ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಸಖತ್ತಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ. ಸ್ವೀಟ್ ಸಖತ್ತಾಗಿದೆ. ಸೇಮ್ ಪುಳಿಯೋಗರೆ ಗೊಜ್ಜು ಟೇಸ್ಟೇ ಬರುತ್ತೆ ನಿಮಗೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹಾಗೂ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನೀಗ ಊಟ ಮಾಡ್ತೀನಿ. ಬಾಯ್.